ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಚಾನೆಲ್ ಟಿ ನಿಕ್ಕಿ 5ಗೆ ಸ್ವಾಗತ. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಿಮಗೆ ಗಣೇಶನನ್ನು ಸುಂದರವಾಗಿ ಮತ್ತು ಸರಳವಾದ ಡೆಕೋರೇಷನ್ ಮತ್ತು ಪೂಜೆಯನ್ನು ಹೇಗೆ ರೆಡಿ ಮಾಡಬೇಕೆಂದು ತೋರಿಸುತ್ತೇವೆ. ಇದು ನೀವು ಸಂಕಷ್ಟಿ ಪೂಜೆ ದಿವಸ ಕೂಡ ಮಾಡಬಹುದು. ಮೊದಲಿಗೆ ನಾವು ಪೇಪರ್ದಿಂದ ಕಮಾನದ ಶೇಪನ್ನು ಕಟ್ ಮಾಡಿ ಅದನ್ನು ರೆಫರೆನ್ಸ್ ಆಗಿ ಇಟ್ಟುಕೊಂಡು ಕಾರ್ಡ್ಬೋರ್ಡ್ ಶೀಟಲ್ಲಿ ಒಂದು ಪೆನ್ ಅಥವಾ ಮಾರ್ಕರ್ದಿಂದ ಮಾರ್ಕ್ ಮಾಡಿಕೊಳ್ಳೋಣ. ಈಗ ಅದನ್ನು ಕಟ್ಟರ್ ಸಹಾಯದಿಂದ ಮಾರ್ಕ್ ಮಾಡಿರೋದನ್ನು ಕಟ್ ಮಾಡೋಣ. ಒಮ್ಮೆ ಸೈಜ್ ಚೆಕ್ ಮಾಡಿ ಬೇಕಾದ ಅಡ್ಜಸ್ಟ್ಮೆಂಟ್ ಫಿನಿಶಿಂಗ್ ಮಾಡಿ. ಈಗ ಈ ಕಾರ್ಡ್ಬೋರ್ಡ್ ಅನ್ನು ಹೂವಿನಿಂದ ಅಲಂಕರಿಸೋಣ. ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಈ ತರ ಹೂವನ್ನು ಇಟ್ಟು ದಾರದಿಂದ ಗಂಟನ್ನು ಹಾಕಿ. ಫಸ್ಟ್ 2 ಹೂವಕ್ಕೆ ಗಂಟು ಬೇಕು. ಮುಂದೆ ನೀವು ಈ ಥರ ದಾರವನ್ನು ಸುತ್ತಬಹುದು. ಮತ್ತೆ ಕೊನೆ ಹೂ ಕೂಡ 1 ಗಂಟು ಬೇಕು. ಈಗ ನಮ್ಮ ಹೂವಿನ ಬ್ಯಾಕ್ಡ್ರಾಪ್ ರೆಡಿ ಆಗಿದೆ. ಇದನ್ನ ಇಲ್ಲಿ ಇಡೋಣ. ಇಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅಲಂಕರಿಸಿ. ಇಲ್ಲಿ ನಾವು ಕರಕಿ ಮತ್ತು ಬೇರೆ ಬೇರೆ ಹೂವನ್ನು ಬಳಸಿದ್ದೇವೆ. ಬ್ಯಾಕ್ಡ್ರಾಪ್ ಮತ್ತು ಸ್ಟೇಜ್ ರೆಡಿ ಆಗಿದೆ. ಈಗ ನಾವು ಗಣೇಶನನ್ನು ಕೂಡಿಸೋಣ. ಈ ಕವರ್ ಕೂಡ ನಾವು ಮನೆಯಲ್ಲೇ ಮಾಡಿರೋದು. ಇದನ್ನು ನಾವು ಮತ್ತೆ ಸಪರೇಟ್ ವಿಡಿಯೋ ಅಲ್ಲಿ ಮಾಡಿ ತೋರಿಸುತ್ತೇವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನಮ್ಮ ಮೊದಲನೇ ವಿಡಿಯೋ. ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ವಿಡಿಯೋ ಬರ್ತಾ ಇದೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಬಹುದು.